ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನ್ನಡ ಮಾಧ್ಯಮದಲ್ಲಿ 1ನೇ ತರಗತಿಯಲ್ಲಿ ಬರುವ ಗಣಿತದ 18ನೇ ಪಾಠವನ್ನು ಕಲಿಯೋಣ. ದತ್ತಾಂಶ. ದತ್ತಾಂಶ ಎಂದರೇನು ಮುಂದೆ ಕಲಿಯೋಣ. ಈ ಪಾಠವನ್ನು ಕಲಿತರ ನಂತರ ಒಂದು ಮಗು ಸರಳ ದತ್ತಾಂಶಗಳನ್ನು ಸಂಗ್ರಹಿಸುವುದು ಮತ್ತು ದತ್ತಾಂಶಗಳ ವಿಶ್ಲೇಷಣೆ ಮಾಡುವುದು. ದತ್ತಾಂಶ ಎಂದರೇನು ಇಲ್ಲಿ ನೋಡೋಣ. ಅನಿತಾ ಹೂದೋಟದಿಂದ ಕೆಲವು ಹೂಗಳನ್ನು ಸಂಗ್ರಹಿಸುತ್ತಾಳೆ. ಬೇರೆ ಬೇರೆ ಹೂಗಳನ್ನು, ಗುಲಾಬಿ ಆಗಲಿ, ಸೇವಂತಿ, ಜಂಡು, ಈ ಥರ ಸ್ವಲ್ಪ ಹೂಗಳನ್ನು ಸಂಗ್ರಹಿಸುತ್ತಾಳೆ. ಹೂಗಳ ಸಂಖ್ಯೆ ಎಣಿಸಿ ಹೇಳಿ. ಇಲ್ಲಿ ನೋಡಿ, ಗುಲಾಬಿ ಎಷ್ಟಾಗುತ್ತೆ ನೋಡಿ, 1 2 3 4 5 6 6 ಗುಲಾಬಿ ಇದೆ. ಆದ ನಂತರ ಇವು ಎಷ್ಟಿದೆ ನೋಡಿ, 1 2 3 4 ಇವೆ. ಆಮೇಲೆ ಇವು ನೋಡಿ 1 2 3 4 5 6 ಇವೆ. 6 6 4. ಅತಿ ಕಡಿಮೆ ಸಂಖ್ಯೆ ಇರುವ ಹೂವಿಗೆ ಸಹಿ ಗುರುತನ್ನು ಹಾಕಿ. ಇದರಲ್ಲಿ ಯಾವ ಕಮ್ಮಿ ಇದೆ, ಇದು 4 ಕಮ್ಮಿ ಇದೆ, ಇದಕ್ಕೆ ಸಹಿ ಗುರುತನ್ನು ಹಾಕಿ. ಅತಿ ಹೆಚ್ಚು ಸಂಖ್ಯೆ ಇರುವ ಹೂವಿಗೆ ಇದು ಹಾಕಿ. ಅತಿ ಹೆಚ್ಚು ಅಂದರೆ ಇದು 6 ಇದೆ ಮತ್ತು ಇದು 6 ಇದೆ. ಅತಿ ಹೆಚ್ಚು ಇವು ಸಂಖ್ಯೆಗಳಿವೆ. ಇಲ್ಲಿ ನೋಡಿ, ಕೆಳಗಿನ ಚಿತ್ರದಲ್ಲಿರುವ ವಿವಿಧ ಆಕಾರಗಳನ್ನು ಎಣಿಸಿ. ನೋಡಿ, ಈ ಆಕಾರ ಎಷ್ಟಿದೆ ಅಂತ ಎಣಿಸಿ. ಇದು 1 ಇದೆ, 1, ಇಲ್ಲೊಂದಿದೆ 2, ಇದು ದೊಡ್ಡದೊಂದಿದೆ 3, ಆದಮೇಲೆ ಇಲ್ಲೊಂದಿದೆ 4, 5, ಆಮೇಲೆ ಇಲ್ಲಿದೆ 6 7 8 9 10 11 12 13, ಇಲ್ಲೊಂದಿದೆ 14 15 16, ಆದಮೇಲೆ ಇವು 17 18 19 20. ಇವು ಎಷ್ಟಿದೆ, 20 ಇದೆ. ಆದಮೇಲೆ ನೋಡಿ, ಇವು ವೃತ್ತ ಎಷ್ಟಿದೆ ನೋಡಿ, ವೃತ್ತ ಇಲ್ಲಿ 1 2 3 ಇದೆ, ಇದು 1 2 3 6, ಇದು 7, ಇದು 8, ಇದು 9. ಆಮೇಲೆ ಚೌಕ ಎಷ್ಟಿದೆ ನೋಡಿ, ಚೌಕ 1 2 2 ಇದೆ. ಚೌಕ ಎಷ್ಟಿದೆ, 2 ಇದೆ. ಆಮೇಲೆ ಆಯತಾಕಾರ ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, ಅವು 5 ಇವೆ. ಎಷ್ಟಾಯ್ತು ನೋಡಿ. ಹೆಚ್ಚು ಬಾರಿ ಕಾಣುವ ಆಕಾರವನ್ನು ಬರೆಯಿರಿ. ಹೆಚ್ಚು ಬಾರಿ ಯಾವ್ದು ಆಕಾರ ಕಾಣುತ್ತೆ ನಮಗೆ, ಇದು ತ್ರಿಭುಜಾಕಾರ ಕಾಣುತ್ತದೆ. ಕಡಿಮೆ ಬಾರಿ ಕಾಣುವುದು ಯಾವುದು, ಚೌಕ. 2 ಬಾರಿ ಕಾಣುತ್ತದೆ ಅಷ್ಟು, ಇದು ಚೌಕ. ಇಲ್ಲಿ ನೋಡಿ, ಈ ಸರವನ್ನು ಗಮನಿಸಿ. ಇಲ್ಲಿ ಈ ಆಕಾರದ ಮಣಿಗಳ ಸಂಖ್ಯೆ ಎಷ್ಟು, ಈ ತರ ಏನು ಕಾಣುತ್ತಲ್ಲ, ಇವು ಎಷ್ಟು ಅಂತ ಎಣಿಸಿ. ಇಲ್ಲಿ 1 ಇದೆ, 2 ಇದೆ, 3 4 5 6 7 8 9 10 11 12. ಇಲ್ಲಿ 12 ಬರೀರಿ. ಇಲ್ಲಿ ಈ ತರ ಎಷ್ಟಿದೆ ನೋಡಿ, 1 2 3 4 5 6 2 ಇದೆ, 6 ಇದೆ. ಆ ಥರ ಇಲ್ಲಿ ನೋಡಿ, ಈ ಆಕಾರಗಳು ಎಷ್ಟಿದೆ ನೋಡಿ, 1 2 3 4 5 6 7 ಇದೆ, ಇದು 7 ಇದೆ. ಹೆಚ್ಚು ಸಂಖ್ಯೆ ಯಾವ ಆಕಾರ ಇದೆ, ಆಕಾರ ತೆಗೀರಿ. ಇದು ಈ ಆಕಾರವನ್ನು ತೆಗೀರಿ. ಆಮೇಲೆ ಇದಕ್ಕೊಂದು ಬಣ್ಣ ಹಾಕಿ, ಆಯಿತಾ. ಈ ಥರ ತೆಗೀರಿ. ಕಡಿಮೆ ಸಂಖ್ಯೆಯಲ್ಲಿರುವ ಮಣಿಗಳ ಆಕಾರ ಯಾವುದು, ಇದು, ಆಯ್ತಾ. ಇದಕ್ಕೊಂದು ಬಣ್ಣ ತುಂಬಿ. ಆಯ್ತಾ, ಇಷ್ಟೇ. ಇಲ್ಲಿ ನೋಡಿ, ಇದಾದ ನಂತರ ಏನು ಬರುತ್ತೆ, ಕೆಳಗಿನ ಚಿತ್ರದಲ್ಲಿ ಪಾರ್ಕ್ನಲ್ಲಿ ಮಕ್ಕಳು ಆಡುತ್ತಿರುವುದನ್ನು ಗಮನಿಸು. ಇಲ್ಲಿ ಮಾಡಿದರೆ ಮಕ್ಕಳು ಆಡ್ತಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಮಕ್ಕಳು ಆಡ್ತಿದ್ದಾರೆ ಅಂತ. ಇಲ್ಲಿ ಉಯ್ಯಾಲೆಗಳ ಸಂಖ್ಯೆ ಎಷ್ಟು ಅಂದರೆ ಜೋಕಾಲಿಗಳ ಸಂಖ್ಯೆ ಎಷ್ಟು, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಉಯ್ಯಾಲೆಗಳ ಸಂಖ್ಯೆ ಎಷ್ಟು, 2. ಆಮೇಲೆ ಏತಪಾತಗಳ ಸಂಖ್ಯೆ. ಏತಪಾತ ಅಂದರೆ ಯಾವುದು, ಇದು. ಜಾರು ಬಂಡಿಗಳ ಸಂಖ್ಯೆ ಎಷ್ಟಿದೆ, 1. ಇಲ್ಲಿ ನೋಡಿ, ಉಯ್ಯಾಲೆಗಳಲ್ಲಿ ಆಡುತ್ತಿರುವ ಮಕ್ಕಳ ಸಂಖ್ಯೆ. ಉಯ್ಯಾಲೆಯಲ್ಲಿ ಎಷ್ಟು ಮಕ್ಕಳು ಆಡ್ತಿದ್ದಾರೆ, 1 2 ಮಕ್ಕಳು ಆಡ್ತಿದ್ದಾರೆ. ಜಾರು ಬಂಡಿಯಲ್ಲಿ ಆಡುತ್ತಿರುವ ಮಕ್ಕಳುಗಳ ಸಂಖ್ಯೆ 1 2 2. ಏತಪಾತಗಳಲ್ಲಿ ಆಡುತ್ತಿರುವ ಮಕ್ಕಳುಗಳ ಸಂಖ್ಯೆ, ಏತುಪಾತ ಎಷ್ಟಿದೆ ಇಲ್ಲಿ ನೋಡಿ, ಏತುಪಾತ. ಇದಕ್ಕೇನಂತಾರೆ, ಏತುಪಾತ. ಇದರಲ್ಲಿ ಎಷ್ಟು ಜನ ಆಡ್ತಾರೆ, 2. ಇದೇ ದತ್ತಾಂಶ. ಇಲ್ಲಿ ನೋಡಿ, ಗೊಂಬೆಗಳು ಎಷ್ಟಿದೆ, ಇಲ್ಲಿ ಕುದುರೆ ಇದೆ, ಆಕಳಿದೆ, ಮಗು ಇದೆ, ಆನೆ ಇದೆ, ಒಂಟೆ ಇದೆ, ಗೊಂಬೆ ಇದೆ. ನೋಡಿ, ಪ್ರಾಣಿ ಗೊಂಬೆಗಳ ಸಂಖ್ಯೆ ಎಷ್ಟು ಪ್ರಾಣಿಗಳಿದಾವೆ ನೋಡಿ, ಇಲ್ಲಿ 1
ಇದು 1 ಪ್ರಾಣಿ, 2 ಪ್ರಾಣಿ, 3, 4 ಪ್ರಾಣಿ, 5 ಪ್ರಾಣಿ, 6 ಪ್ರಾಣಿ, 7 ಪ್ರಾಣಿ, 8 ಪ್ರಾಣಿ, 9, 10, 11, 12, 13, 14, 15, 16, 17, 18, 19, 20. ಟೋಟಲ್ ಆಗಿ 20 ಪ್ರಾಣಿಗಳಿವೆ. ಗೊಂಬೆಗಳು ಎಷ್ಟಿವೆ ನೋಡಿ. 1 ಗೊಂಬೆ, 2 ಗೊಂಬೆ, 3 ಗೊಂಬೆ, 4 ಗೊಂಬೆ, 5 ಗೊಂಬೆ, 6 ಗೊಂಬೆ, 7 ಗೊಂಬೆ, 8 ಗೊಂಬೆ, 9 ಗೊಂಬೆ, 10 ಗೊಂಬೆ, 11 ಗೊಂಬೆ, 12 ಗೊಂಬೆ, 12 ಗೊಂಬೆಗಳಿವೆ. ಗೋಪಾಲನಿಗೆ ನಾಣ್ಯಗಳನ್ನು ಎಣಿಸಲು ಸಹಾಯ ಮಾಡು. ಎಷ್ಟಾಯ್ತು ನೋಡಿ ನಾಣ್ಯಗಳು. 1 ರೂಪಾಯಿ ನಾಣ್ಯ ಎಷ್ಟಿದೆ ನೋಡಿ. ಇದು 1, ಇದು 2, 3, 4. 4 ಇದೆ. ನಾಣ್ಯಗಳು ಬರಿಬೇಕು. ನೀವು ಎಷ್ಟು ನಾಣ್ಯ ಇದೆ ಅಂತ ಅಷ್ಟೇ ಬರೀಬೇಕು. ಎಷ್ಟು ರೂಪಾಯಿ ಅಲ್ಲ, ಜಸ್ಟ್ ಎಷ್ಟು ನಾಣ್ಯ ಇದೆ ಅಂತ ಎನಿಸ್ಬೇಕಷ್ಟೇ. 2 ರೂಪಾಯಿ ನಾಣ್ಯ ಎಷ್ಟಿದೆ ನೋಡಿ. ಇಲ್ಲಿ ಒಂದಿದೆ 1, 2, ಆದಮೇಲೆ 3, 4, 5. 5 ಇವೆ. ಆಮೇಲೆ 5 ರೂಪಾಯಿ ನಾಣ್ಯ ಎಷ್ಟಿದೆ ನೋಡಿ. ಒಂದಿದೆ, 2, 3, 4, 5, 6. 6 ಇವೆ. ಆಮೇಲೆ 10 ರೂಪಾಯಿ ನಾಣ್ಯ ಎಷ್ಟಿದೆ ನೋಡಿ. 1, 2, 3, 4, 4 ಇದೆ. ಆಯಿತಾ. ಇಲ್ಲಿಗೆ ದತ್ತಾಂಶ ಪಾಠವು ಮುಗಿಯುತ್ತದೆ. ಏನಾದರೂ ತಿಳಿಯದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.